ತಮಿಳ್ನಾಡಲ್ಲಿ ಎಲೆಕ್ಷನ್ ಆಗೈತೆ. ಈಗ ಅಲ್ಲಿ ವಿಜಯ್ ಗೆದ್ದವ್ರೆ. ನಿಂಗೆ ಅದೇ ಥರ ಕರ್ನಾಟಕದಲ್ಲಿ ಏನಾದರೂ ಎಲೆಕ್ಷನ್ ನಿಂತ್ಕೊಂಡು ಯಾರಾದರೂ ಫಿಲಮ್ ಆ್ಯಕ್ಟರ್ ಎಲೆಕ್ಷನಿಗೆ ನಿಂತ್ಕೊಂತಾರೆ ಅಂದರೆ ನಿನ್ಗೆ ಯಾರು ವಿನ್ ಆಗಬೇಕು? ಡಿ ಬಾಸ್. ಏನಕ್ಕೆ ಡಿ ಬಾಸ್? ಡಿ ಬಾಸ್ ನಂಗೆ ಇಷ್ಟ ಡಿ ಬಾಸ್ ಇಷ್ಟ ಜಾಸ್ತಿನೇ. ಈಗ ಡಿ ಬಾಸ್ ಬಿಟ್ಟು ನಿನಗೆ ಬೇರೆ ಯಾರು ಇಷ್ಟ ಇಲ್ವಾ? ಈಗ ಲೈಕ್ ಏನು ಅಂದರೆ ಪ್ರಜಾಕೀಯ ಪಕ್ಷ ಕೇಳಿದೆಯಲ್ವಾ ಉಪೇಂದ್ರ ಅವ್ರದ್ದು? ಹಾಂ, ಈಗ ಪ್ರಜಾಕೀಯ ಪಕ್ಷದಲ್ಲಿ ಅವ್ರು ಉಪೇಂದ್ರ ಅವರು ತುಂಬ ಇದು ಮಾಡಬೇಕು ಅಂತ ಪ್ರಜಾಕೀಯ ಪಕ್ಷ ಕರ್ನಾಟಕಕ್ಕೆ ತರಬೇಕು ಅಂದ್ಕೊಂಡವ್ರೆ. ಅದೇನು ನಿನಗೆ ಇಷ್ಟ ಇಲ್ವಾ? ಪ್ರಜಾಕೀಯ ಬರಬಾರ್ದಾ ಕರ್ನಾಟಕದಲ್ಲಿ? ಬರಬೇಕು, ರೀಲ್ಸಲ್ಲೆಲ್ಲ ನೋಡಿದ್ದೀನಿ. ರೀಲ್ಸಲ್ಲೆಲ್ಲ ನೋಡಿದ್ಯಾ? ಈಗ ದರ್ಶನ್ ಮುಂಚೆಯಿಂದನೂ ನಿನಗೆ ನಾನು ಪಾಲಿಟಿಕ್ಸ್ ಬರ್ತೀನಿ ಅಂತ ಏನು ಹೇಳ್ದವ್ರಲ್ಲ ದರ್ಶನ್. ಆದರೆ ಉಪೇಂದ್ರ ಹೇಳ್ಕೊಂಡೇ ಬರ್ತಾವ್ರು, ನಾನು ಪ್ರಜಾಕೀಯ ಕಟ್ತೀನಿ, ಕರ್ನಾಟಕದಲ್ಲಿ ಅಧಿಕಾರಕ್ಕೆ ತಗ್ತೀನಿ ಅಂತ. ಹಾಂ, ಅದ್ರ ಬಗ್ಗೆ ಏನು ಹೇಳ್ತೀಯ? ಅದ್ರ ಬಗ್ಗೆ ಬರಲಿ ಅಣ್ಣ. ಯಾರು ಬಂದ್ರೂ ಓಕೆ, ಉಪೇಂದ್ರ ಬರಲಿ. ಉಪೇಂದ್ರ ಬರಲ್ಲ, ಡಿ ಬಾಸ್ ನೀವು ಫಸ್ಟ್ ಕೇಳಿದ್ರಲ್ಲ ಯಾರು ಬರಬೇಕು ಅಂತ, ಹಾಂ ಅದಕ್ಕೆ ಹೇಳಿದೆ. ಉಪೇಂದ್ರ ಅಂತ ನಾನು ಹೇಳಿದೆ. ಹಾಂ, ಅದಕ್ಕೆ ಉಪೇಂದ್ರ ಅಂತ ಹೇಳಿದೆ. ಈಗ ದರ್ಶನ್ ಬೇಡ ಹಂಗಾದ್ರೆ? ಬರಲಿ ಅವರು. ಅವರು ಬರಲ್ಲ, ಇಬ್ರು ಹೆಂಗೋ ಬರ್ತಾರೆ, ಇಬ್ರು ಒಟ್ಟಿಗೆ ಬರಲಿ ಅಂತನಾ? ಒಟ್ಟಿಗೆ. ವಿಜಯ್ ಗೆದ್ದವ್ರಲ್ವಾ, ಅದೇ ಥರ ಏನಾದರೂ ಒಬ್ಬ ನಟ ಏನಾದರೂ ಕರ್ನಾಟಕದಲ್ಲಿ ನಿಂತ್ಕೊಂಡು ಎಲೆಕ್ಷನಲ್ಲಿ ನಿಂತು ಯಾರಾದರೂ ಗೆಲ್ಬೋದು ಸಿ ಎಮ್ ಆಗೋ ಲೆವೆಲ್ಗೆ ಅಂದರೆ ಯಾರು ಹೋಗ್ಬೋದಣ್ಣ? ದರ್ಶನ್. ದರ್ಶನ್ ಒಬ್ಬರೇ? ದರ್ಶನ್ ಬಿಟ್ಟರೆ ಯಾರು ಬೇರೆ ಯಾರು ಬರಲ್ಲ, ಯಾರು ಇಲ್ಲ. ಈಗ ಉಪೇಂದ್ರ ಪ್ರಜಾಕೀಯ ಪಕ್ಷ ಎಲ್ಲ ಕಟ್ಕೊಂಡು ಅವನು ಉಪೇಂದ್ರ ಡೈರೆಕ್ಟಾಗಿ ಬಂದಿದ್ದೆ ಆಯ್ತಿದ್ದ. ಅವನು ಸುಮ್ಕೆ ಮಾತಲ್ಲಿ ಹೇಳೋದಷ್ಟೇ. ಉಪೇಂದ್ರ ದರ್ಶನ್ ಬರ್ತಾನೆ, ಬಂದೆ ಜೈಲಿಂದ ಬಂದೆ, ಪಕ್ಕ ಎಲೆಕ್ಷನ್ ನಿಂತ್ಕೊಂಡು ಸಿ ಎಮ್ ಆಯ್ತಾನೆ.